ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 1 ಜನವರಿ 2024 ಹೊಸ ವರ್ಷದ ಮೊದಲ ದಿನ. 10 ರೂಪಾಯಿಯ ಈ ಒಂದು ವಸ್ತುವನ್ನು ಖರೀದಿ ಮಾಡಿ ತನ್ನಿರಿ. ಧನ ಸಂಪತ್ತಿನಿಂದ ನಿಮ್ಮ ಮನೆ ತುಂಬುತ್ತದೆ. ಅಷ್ಟೊಂದು ಶಕ್ತಿ ಈ ಚಿಕ್ಕ ವಸ್ತುವಿನಲ್ಲಿ ಇರುತ್ತದೆ. ಸ್ನೇಹಿತರೆ, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು, ಆಸೆಗಳು ಪೂರ್ತಿಯಾಗುತ್ತವೆ. ಸಂತೋಷಗಳಿಂದ ನಿಮ್ಮ ಮನೆ ತುಂಬುತ್ತದೆ. ನೀವು ಇದರಿಂದ ಕೋಟ್ಯಾಧೀಶರೂ ಆಗುವರಿ. ಸ್ನೇಹಿತರೆ, ಈಗಂತೂ ಹೊಸ ವರ್ಷ ಪ್ರಾರಂಭ ಆಗಲಿದೆ. ಸ್ನೇಹಿತರೆ, ಒಂದು ಮಾಹಿತಿಯ ಅನುಸಾರವಾಗಿ ಹೊಸ ವರ್ಷದ ಪ್ರಾರಂಭದಲ್ಲಿ ಟೋಟಲ್ ಆಗಿ 62 ರೀತಿಯ ಶುಭ ಯೋಗಗಳ ನಿರ್ಮಾಣ ಆಗಲಿದೆ. ಇವುಗಳಲ್ಲಿ ಮಹಾಲಕ್ಷ್ಮಿ ಯೋಗ, ಇಂದ್ರಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ, ಬ್ರಹ್ಮಯೋಗ ಆಗಲಿ, ಈ ರೀತಿಯಾಗಿ ಟೋಟಲ್ ಆಗಿ 62 ರೀತಿಯ ಶುಭ ಯೋಗಗಳ ನಿರ್ಮಾಣ ಆಗಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಕೇವಲ ನಮ್ಮ ವಿಡಿಯೋದಲ್ಲಿ ತಿಳಿಸಲಾದ 10 ರೂಪಾಯಿಯ ಆ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಮನೆಗೆ ತಂದರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸರಿಯಾದ ಸ್ಥಾನದಲ್ಲಿ ಸರಿಯಾದ ಮುಹೂರ್ತದಲ್ಲಿ ಅವುಗಳನ್ನು ಇಟ್ಟರೆ, ಇವುಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ವಿಸ್ತಾರವಾಗಿಯೇ ತಿಳಿಸ್ಕೊಡ್ತೀವಿ. ಕೇವಲ ಇಷ್ಟು ಮಾಡಿದ್ರು ಇಡೀ ವರ್ಷ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಮನೆಯಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ನಿಮ್ಮ ಮನೆಯಲ್ಲಿ ವೃದ್ಧಿಯನ್ನು ಕಾಣ್ತೀರಾ. 2024ರ ಇಡೀ ವರ್ಷ ನಿಮಗಾಗಿ ಮಂಗಳಕಾರಿ, ಕಲ್ಯಾಣಕಾರಿಯೂ ಆಗುತ್ತದೆ. ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. ವರ್ಷದ ಮೊದಲ ದಿನ ತುಂಬಾ ಮಹತ್ವಪೂರ್ಣವಾಗಿರುತ್ತದೆ. ಈ ದಿನ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದರ ಪ್ರಭಾವ ನಿಮ್ಮ ಮೇಲೆ ಇಡೀ ವರ್ಷ ಇರುತ್ತದೆ. ಹಾಗಾಗಿ ಶಾಸ್ತ್ರಗಳ ಅನುಸಾರವಾಗಿ ವರ್ಷದ ಮೊದಲ ದಿನ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ದೇವನ ದೇವತೆಗಳ ಪೂಜೆಯನ್ನು ಮಾಡಬೇಕು. ಈ ಮೂಲಕ ದೇವನ ದೇವತೆಗಳ ಆಶೀರ್ವಾದವೂ ಸಿಗುತ್ತದೆ. ಇನ್ನೊಂದೆಡೆ ತಂತ್ರಶಾಸ್ತ್ರ, ಜ್ಯೋತಿಷಾಸ್ತ್ರ, ಹಲವಾರು ವೇದ ಪುರಾಣಗಳ ಅನುಸಾರವಾಗಿ ನೀವು ವರ್ಷದ ಮೊದಲ ದಿನ ಮನೆಗೆ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬಂದರೆ, ಅವುಗಳನ್ನು ಸರಿಯಾದ ಸ್ಥಾನದಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ತಾನಾಗಿಯೇ ದೂರ ಆಗುತ್ತವೆ. ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ವಾಸ ಉಳಿಯುತ್ತದೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ವಾಸ ಇರುತ್ತದೆಯೋ ಅಂಥ ಮನೆಯ ಮೇಲೆ ತಾಯಿ ಲಕ್ಷ್ಮೀದೇವಿ ಎಲ್ಲ ದೇವಾನ ದೇವತೆಗಳ ಕೃಪೆ ಇರುತ್ತದೆ. ಒಂದು ವೇಳೆ ಹೊಸ ವರ್ಷದ ಮೊದಲ ದಿನ ನೀವೇನಾದರೂ 10 ರೂಪಾಯಿಯ ಆ ಒಂದು ವಸ್ತುವನ್ನು ತಂದು ಮನೆಯಲ್ಲಿ ಸ್ಥಾಪನೆ ಮಾಡಿದ್ರೆ, ಆ ವಸ್ತುಗಳು ಧನ ಸಂಪತ್ತನ್ನು ಆಕರ್ಷಣೆ ಮಾಡುವಂಥ ಕಾರ್ಯವನ್ನು ಸಹ ಮಾಡುತ್ತವೆ. ಸ್ನೇಹಿತರೆ, ವೇದ ಪುರಾಣಗಳ ಅನುಸಾರವಾಗಿ ನಾವು ನಿಮಗೆ ಆ 10 ರೂಪಾಯಿ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇವುಗಳನ್ನು ಕೇವಲ ವರ್ಷದ ಮೊದಲ ದಿನ ನೀವು ನಿಮ್ಮ ಮನೆಗೆ ಖರೀದಿ ಮಾಡಿ ತರಬೇಕಷ್ಟೆ. ಇವುಗಳಿಗೆ ಸ್ವಲ್ಪ ಪೂಜೆ ಪಾಠ ಮಾಡಿ ಇವುಗಳನ್ನು ಸಿದ್ಧಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಮುಹೂರ್ತದಲ್ಲಿ ಅವುಗಳನ್ನು ಸ್ಥಾಪನೆ ಮಾಡಿ ಇಟ್ಟರೆ, ಕೇವಲ ಇಷ್ಟು ಚಿಕ್ಕ ಉಪಾಯವನ್ನು ನೀವು ಮಾಡಿದ್ರು ಇಲ್ಲಿ ನಾವು ಅದೆಷ್ಟೆಲ್ಲ ಉಪಾಯಗಳನ್ನು ತಿಳಿಸ್ತೀವೋ ಈಗಿನ ದಿನಗಳಲ್ಲಿ ಪ್ರತಿಯೊಬ್ಬ ಕೋಟ್ಯಾಧೀಶರು ಖಂಡಿತವಾಗಿ ಮಾಡ್ತಾರೆ. ಇದೇ ಒಂದು ಕಾರಣದಿಂದಾಗಿ ಅವರ ಮನೆಯಲ್ಲಿ ದೇವಾನ ದೇವತೆಗಳ ಆಶೀರ್ವಾದವೂ ಇರುತ್ತದೆ. ಹಾಗಾಗಿ ಅವರು ತಮ್ಮ ಜೀವನದಲ್ಲಿ ಹೆಚ್ಚಿನ ಉನ್ನತಿಯನ್ನು ಮಾಡ್ತಾರೆ, ಜೀವನದಲ್ಲಿ ತುಂಬ ಮುಂದೆ ಸಾಗುತ್ತಾರೆ. ಹಾಗಾದರೆ ತಡೆ ಯಾಕೆ ಸ್ನೇಹಿತರೆ, ಆ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿರಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಸ್ನೇಹಿತರೆ, ಇವುಗಳಲ್ಲಿ ಎಲ್ಲಕ್ಕಿಂತ ಮೊದಲಿಗಿರುವಂಥ ವಸ್ತು ಕಮಲದ ಹೂವಿನ ಬೀಜಗಳಾಗಿವೆ. ಹೌದು ಸ್ನೇಹಿತರೆ, ಸಮುದ್ರ ಮಂಥನದ ಸಮಯದಲ್ಲಿ ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಈ ಕಮಲದ ಹೂವಿನ ಬೀಜಗಳು ಸಹ ಸಮುದ್ರದಿಂದ ಉತ್ಪತ್ತಿಯಾಗಿದ್ದವು. ಹಾಗಾಗಿ ಶಾಸ್ತ್ರದಲ್ಲೂ ಸಹ ಈ ರೀತಿ ಹೇಳಿದ್ದಾರೆ, ಯಾರ ಮನೆಯಲ್ಲಿ ಕಮಲದ ಹೂವಿನ ಬೀಜಗಳಿರುತ್ತವೆಯೋ ಅಥವಾ ಅದರ ಮಾಲೆ ಇರುತ್ತದೆಯೋ ಅದರಲ್ಲೂ ಸಹ ತಾಯಿ ಲಕ್ಷ್ಮೀದೇವಿಯ ಕೃಪೆ, ಆಶೀರ್ವಾದ ಯಾವತ್ತಿಗೂ ಇರುತ್ತದೆ. ಒಂದು ವೇಳೆ ವರ್ಷದ ಮೊದಲ ದಿನ ಕೇವಲ 5 ನೀವು ಕಮಲದ ಹೂವಿನ ಬೀಜಗಳನ್ನು ಮನೆಗೆ ತಂದರು, ಸೂರ್ಯಾಸ್ತ ಆದ ನಂತರ ಇವುಗಳನ್ನು ಚೆನ್ನಾಗಿ ತೊಳೆದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಬಿಡಿ. ಅಂದರೆ ತಾಯಿ ಲಕ್ಷ್ಮೀದೇವಿಯ ಮೂರ್ತಿ ಆಗಲಿ ಅವರ ಚಿತ್ರದ ಮುಂದೆ ಇಟ್ಟುಬಿಡಿ. ಜೊತೆಗೆ ಅಲ್ಲಿ ಒಂದು ತುಪ್ಪದ ದೀಪವನ್ನು ಸಹ ಖಂಡಿತವಾಗಿ ಹಚ್ಚಬೇಕು. ಆ ನಂತರ ಈ 5 ಕಮಲದ ಹೂವಿನ ಬೀಜಗಳನ್ನು ಯಾವುದಾದ್ರೂ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅವುಗಳನ್ನು ತಾಯಿಯ ಚರಣಗಳಿಗೆ ಸ್ಪರ್ಶ ಮಾಡಿ ಹಣ ಇಡುವಂಥ, ಚಿನ್ನ ಬೆಳ್ಳಿಯ ಇಡುವಂಥ ಸ್ಥಾನದಲ್ಲಿ ಇಟ್ಟರೆ ನಂಬಿಕೆ ಇಡಿ, ಇಡೀ ವರ್ಷ ನಿಮ್ಮ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ನೀವು ಕಾಣ್ತೀರಾ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಇಡೀ ವರ್ಷ ಸಿರಿ ಸಂಪತ್ತು, ಧನ ಸಂಪತ್ತು ನಿಮ್ಮ ಮನೆಗೆ ಆಗಮನಿಸುತ್ತದೆ. ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳೆಲ್ಲ ದೂರ ಆಗಿ ಮನೆಯಲ್ಲಿ ವೃದ್ಧಿ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಮಾರ್ಕೆಟ್ನಿಂದ ಭಗವಂತನಾದ ಗಣೇಶರ ಚಿಕ್ಕ ಮೂರ್ತಿಯನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅದನ್ನು ಸ್ಥಾಪನೆ ಮಾಡಿ. ಯಾವುದೇ ಶುಭ ಕಾರ್ಯ ಮಾಡುವ ಮುನ್ನ ಅವರ ಪೂಜೆಯನ್ನು ಖಂಡಿತವಾಗಿ ಮಾಡಬೇಕು. ಈ ರೀತಿ ಮಾಡಿದಾಗ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ನೀವು ಕಾಣ್ತೀರ. ಸ್ನೇಹಿತರೆ,
ನವಿಲುಗರಿಗೆ ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಸ್ವತಃ ಭಗವಂತನಾದ ಶ್ರೀಕೃಷ್ಣರು ತಮ್ಮ ಕಿರೀಟದಲ್ಲಿ ಇದಕ್ಕೆ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಶ್ರೀಕೃಷ್ಣರ ಕೃಪೆ ಯಾವತ್ತಿಗೂ ನಿಮ್ಮ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಭಗವಂತನಾದ ಶ್ರೀಕೃಷ್ಣರ ಕೃಪೆಯಿಂದ ಜೀವನದಲ್ಲಿ ನೀವು ಹಲವಾರು ಯಶಸ್ಸನ್ನು ಗಳಿಸಲು ಇಷ್ಟಪಡ್ತಾ ಇದ್ದರೆ ಇಲ್ಲಿ ಒಂದು ಕಾರ್ಯವನ್ನು ನೀವು ಮಾಡಬಹುದು. ಮಾರ್ಕೆಟ್ನಿಂದ ಒಂದು ನವಿಲುಗರಿಯನ್ನು ನೀವು ಖರೀದಿ ಮಾಡಿ ತನ್ನಿರಿ. ಆನಂತರ ಇದನ್ನು ನೀವು ನಿಮ್ಮ ಮನೆ ದೇವರ ಕೊನೆಯಲ್ಲಾಗಲಿ ಅಥವಾ ಕೃಷ್ಣನ ಮೂರ್ತಿ ಇದ್ದರೆ ಅವರ ಬಲಭಾಗದಲ್ಲಿ ಇದನ್ನು ಇಟ್ಟುಬಿಡಿ. ಕೇವಲ ಇಷ್ಟು ಮಾಡಿದರೂ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಧನ ಸಂಪತ್ತಿನ ವಾಸ ಆಗುತ್ತದೆ. ಇಲ್ಲಿ ಭಗವಂತನಾದ ಶ್ರೀಕೃಷ್ಣರ ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ನಿಮಗೆ ಸಿಗುತ್ತದೆ. ಒಂದು ವೇಳೆ ಹೊಸ ವರ್ಷದ ಮೊದಲ ದಿನ ನೀವೇನಾದರೂ ಮಾರ್ಕೆಟ್ನಿಂದ ನವಿಲುಗರಿಯನ್ನು ತಂದು ಹಣ ಇಡುವಂಥ ಕಬೋರ್ಡ್ನಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರೆ ಇಟ್ಟರೆ ಅಲ್ಲಿಯೂ ಸಹ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಹೊಸ ವರ್ಷದ ಮೊದಲ ದಿನ ಒಂದು ಮುಷ್ಟಿಯಟ್ಟು ನೀವು ಕೊತ್ತಂಬರಿ ಕಾಳುಗಳನ್ನು ಸಹ ತೆಗೆದುಕೊಂಡು ಬನ್ನಿ. ಇವುಗಳನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಅದನ್ನು ಗಂಟು ರೆಡಿ ಮಾಡಿಕೊಳ್ಳಿ. ಆನಂತರ ತಾಯಿ ಲಕ್ಷ್ಮೀದೇವಿಯವರ ಪಾದಗಳ ಹತ್ತಿರ ಅದನ್ನು ಇಟ್ಟುಬಿಡಿ. ಅವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿರಿ. ಮಾರನೇ ದಿನ ಇದನ್ನು ನೀವು ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ. ಕೇವಲ ಇಷ್ಟು ಮಾಡಿದ್ರೂ ಇದು ಧನ ಸಂಪತ್ತನ್ನು ಆಕರ್ಷಣೆ ಮಾಡಲು ಶುರು ಮಾಡುತ್ತದೆ. ಹೊಸ ವರ್ಷ ನೀವು ಕವಡೆಗಳನ್ನು ಸಹ ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಬನ್ನಿ. ಇವರು ತಾಯಿ ಲಕ್ಷ್ಮೀದೇವಿಯವರ ತಂಗಿ ಆಗಿದ್ದಾರೆ. ಇವು ಕೂಡ ಸಮುದ್ರ ಮಂಥನದಲ್ಲಿ ಉತ್ಪತ್ತಿಯಾಗಿದ್ದವು. ಯಾಕಂದರೆ ಎಲ್ಲಿ ಕವಡೆಗಳು ಇರುತ್ತವೆಯೋ ಅಲ್ಲಿ ಯಾವತ್ತಿಗೂ ತಾಯಿ ಲಕ್ಷ್ಮೀದೇವಿ ಆಕರ್ಷಣೆಯಾಗುತ್ತಾ ಬರುತ್ತಾರೆ. ಹೊಸ ವರ್ಷದ ಮೊದಲ ದಿನ ನೀವು 7 ಕುದುರೆಗಳಿರುವಂಥ ಚಿತ್ರವನ್ನು ಸಹ ಖರೀದಿ ಮಾಡಿ ತನ್ನಿರಿ. ಇದು ಕೂಡ ವಾಸ್ತವಿಕವಾಗಿ ಅತ್ಯಂತ ಶುಭ ಚಿತ್ರ ಆಗಿದೆ. ಹೊಸ ವರ್ಷದ ಮೊದಲ ದಿನ ನೀವು ತಾಯಿ ಲಕ್ಷ್ಮೀದೇವಿ ಅಥವಾ ಗಣೇಶರ ಬೆಳ್ಳಿ ನಾಣ್ಯಗಳನ್ನು ಸಹ ಖರೀದಿ ಮಾಡಿ ತರಬಹುದು. ಇವು ಕೂಡ ಶುಭ ಲಾಭಗಳನ್ನು ಕೊಡುತ್ತವೆ. ಸ್ನೇಹಿತರೆ, ಇವುಗಳಲ್ಲಿ ನಿಮ್ಮ ಸಾಮರ್ಥ್ಯದ ಅನುಸಾರವಾಗಿ ಯಾವುದಾದ್ರೂ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ತನ್ನಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.